ಅಮೋಘ ಸಿದ್ದೇಶ್ವರ ಮಠದಲ್ಲಿ ಶ್ರಾವಣ ಸಂಭ್ರಮ ಸನಾತನ ಶ್ರೇಷ್ಠ ಸಂಸ್ಕೃತಿಯ ಈ ಭವ್ಯ ನಾಡಿನಲ್ಲಿ ಶರಣರು, ಸಿದ್ಧರು, ಯೋಗಿಗಳು, ಮಹಾತ್ಮರು, ಮಠಗಳು, ಮಠಾಧೀಶರು ಮಾಡಿರುವ ಕಾರ್ಯ ಅತ್ಯಂತ ಸ್ಫೂರ್ತಿದಾಯಕ ಅಂತ ಹೇಳ್ಬೋದು. ಹಾಗೇನೆ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟೆ ತಾಲೂಕಿನ ಸುಕ್ಷೇತ್ರ ಸಿರುಗುಪ್ಪಿಯ ಶ್ರೀ ಅಮೋಘ ಸಿದ್ದೇಶ್ವರ ಮಠವು ಒಂದಂತ ಹೇಳ್ಬೋದು. ಈ ಮಠವು ಭಂಡಾರದ ಮಠ, ಅಂದ್ರೆ ಸಿದ್ಧರ ಭಂಡಾರ ಮಾಡೈತಿ ಉದ್ಧಾರ, ಗುರುವಿನ ಅಂಗಾರ ಬಾಡಿಗೆ ಬಂಗಾರ, ಬಂಧಾನ ಯೋಗಿ ಗುರು ಅಮೋಘಿ, ಸ್ಮರಿಸು ಭಂಡಾರ ಸಿರುಗುಪ್ಪಿಗೆ ಹೋಗಿ ಎಂಬಂತೆ ಭಕ್ತರಿಂದ ಭಂಡಾರವನ್ನು ಬೃಹದೆತ್ತರಕ್ಕೆ ಹಾರಿಸಿಕೊಂಡು ಭಕ್ತಿ ಮನುಕುಲವನ್ನು ಮುಕ್ತಿ ಮಾಡುವಂತಹ ಹೆಸರಾಂತ ಮಠಗಳಲ್ಲಿ ಕೂಡ ಈ ಮಠ ಒಂದು ಅಂತ ಹೇಳ್ಬೋದು. ಈ ಮಠ ಅಂದ್ರೆ ಈ ಮಠದ ಪೂರ್ವಕ್ಕೆ ಹೆಸರಾಂತ ಆಲ್ಮಟ್ಟಿ ಜಲಾಶಯ, ಪಶ್ಚಿಮಕ್ಕೆ ದೇಶದಲ್ಲಿಯೇ ಅತ್ಯಂತ ಉದ್ದನೆ ಸೇತುವೆಗೆ ಹೆಸರಾದಂತ ಕೊರ್ತಿ ಕೋಲಾರ ಸೇತುವೆ, ದಕ್ಷಿಣಕ್ಕೆ ಕೃಷ್ಣೆ ಮತ್ತು ಘಟಪ್ರಭಾ ಅವಳಿ ನದಿಗಳ ಸಹಯೋಗದ ಸ್ಥಳ, ಮತ್ತು ದಕ್ಷಿಣಕ್ಕೆ ಜಾನಪದದ ಇತಿಹಾಸದಲ್ಲಿ ಅಮರವಾಗಿರುವಂತಹ ಕಡ್ಲಿಮಟ್ಟಿ ಕಾಶಿಬಾಯಿಯ ಸ್ಥಳ. ಇಂಥ ಸ್ಥಳಗಳ ಮಧ್ಯೆ ನಡೆದು ಅಪಾರ ಕೋಟ್ಯಾಂತರ ಭಕ್ತರನ್ನು ಇಂದು ಕೈ ಮಾಡಿ ಕರೆಯುತ್ತಿರುವ ಈ ಭಾಗದ ಆರಾಧ್ಯ ದೇವ, ಜೊತೆಗೆ ಕಾಮಧೇನು ಕಲ್ಪವೃಕ್ಷ, ಇಂಥ ಪವಿತ್ರವಾದಂತಹ ಶ್ರೀ ಅಮೋಘ ಸಿದ್ದೇಶ್ವರನ ದೇವಸ್ಥಾನದಲ್ಲಿ ಶ್ರಾವಣ ಸಂಭ್ರಮ ಅಂದ್ರೆ ಶ್ರಾವಣ ಮಾಸದಲ್ಲಿ ಪ್ರತಿದಿನವೂ ಕೂಡ ನಿತ್ಯ ನಿರಂತರವಾಗಿ ಇಲ್ಲಿ ಪೂಜೆ ಪುರಸ್ಕಾರಗಳ ನಡೆಯುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ವಾಹಿನಿ ಕೂಡ ಇವತ್ತು ಭೇಟಿ ಕೊಟ್ಟಿದೆ. ನಾನು ಹನುಮಂತ ಬುರ್ಲಿ. ಸಿರಗುಪ್ಪಿಯ ಶ್ರೀ ಅಮೋಘ ಸಿದ್ದೇಶ್ವರ ಮಠದಲ್ಲಿ ಶ್ರಾವಣ ಸಂಭ್ರಮ. ಇದು ಭಂಡಾರದ ಮಠ. ಸಿದ್ಧರ ಭಂಡಾರ ಮಾಡೈತಿ ಉದ್ಧಾರ, ಗುರುವಿನ ಅಂಗಾರ ಬಾಳಿಗೆ ಬಂಗಾರ, ಬಂಧಾನ ಯೋಗಿ ಗುರು ಅಮೋಘಿ, ಸ್ಮರಿಸು ಭಂಡಾರ ಶಿರಗುಪ್ಪಿಗೆ ಹೋಗಿ ಎಂಬಂತೆ ಭಕ್ತರಿಂದ ಭಂಡಾರವನ್ನು ಬೃಹತ್ತೆತ್ತರಕ್ಕೆ ಹಾರಿಸಿಕೊಂಡು ಭಕ್ತಿ ಮನುಕುಲವನ್ನ ಮುಕ್ತಿ ಮಾಡುವ ಹೆಸರಾಂತ ಮಠಗಳಲ್ಲಿ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ತಾಲೂಕಿನ ಸುಕ್ಷೇತ್ರ ಶಿರಗುಪ್ಪಿಯ ಶ್ರೀ ಅಮೋಘ ಸಿದ್ದೇಶ್ವರ ಮಠವು ಒಂದು. ಪೂರ್ವಕ್ಕೆ ಆಲಮಟ್ಟಿ ಜಲಾಶಯ, ಪಶ್ಚಿಮಕ್ಕೆ ಉದ್ದನೆಯ ಸೇತುವೆಗೆ ಹೆಸರಾದ ಕೊರ್ತಿ ಕೊಲ್ಹಾರ ಸೇತುವೆ, ಉತ್ತರಕ್ಕೆ ಕೃಷ್ಣೆ ಮತ್ತು ಘಟಪ್ರಭಾ ಅವಳಿ ನದಿಗಳ ಸಹಯೋಗದ ಸ್ಥಳ, ದಕ್ಷಿಣಕ್ಕೆ ಹೆಸರಾಂತ ಕಡ್ಲಿಮಟ್ಟಿ ಕಾಶಿಬಾಯಿ ಸ್ಥಳ. ಇಂತಹ ಸ್ಥಳದ ಮಧ್ಯ ನೆನೆದು ಕೋಟ್ಯಾಂತರ ಭಕ್ತರನ್ನು ಕೈಮಾಡಿ ಕರೆಯುವ ಶ್ರೀ ಅಮೋಘ ಸಿದ್ದೇಶ್ವರರು ಆರಾಧ್ಯ ದೈವ. ಅಲಂಕೃತ ಯುಗದಲ್ಲಿ ಶಿವ ಪಾರ್ವತಿಯ ಮಗನಾಗಿ ಜನಿಸಿದ ಶ್ರೀ ಅಮೋಘ ಸಿದ್ದೇಶ್ವರರು ಭೂಲೋಕದಲ್ಲಿ ದುಷ್ಟರ ಹಾವಳಿ ಹೆಚ್ಚಾದಾಗ ದುಷ್ಟರ ಹಾವಳಿಯಿಂದ ಶಿಷ್ಯರನ್ನು ರಕ್ಷಿಸಲು ಕೈಲಾಸದಿಂದ ಭೂಲೋಕಕ್ಕೆ ಬಂದು ಜನತೆಗೆ ಧನ್ಯತೆ ನೀಡಿದ ಯೋಗಿಗಳು. ಸತತ ಜಪ ಯೋಗ ಸಾಧನೆಯಿಂದ ಮೃತ್ಯುವನ್ನು ಮುಂದೂಡಿದ ಮಹಾತ್ಮರು. ಸುಡು ಬಿಸಿಲಿನಲ್ಲಿ ಭಕ್ತರು ಪರದಾಡುವಾಗ ಕರಿ ಕಂಬಳಿಯಿಂದ ಕೈ ಮಾಡಿ ಆಕಾಶಕ್ಕೆ ಕರೆದಾಗ ಮಳೆಯಾಗಿದೆ ಎಂದು ಜನರು ಕೇಳುವ ಮಾತು. ಮಕ್ಕಳಿಲ್ಲದವರಿಗೆ ಮಕ್ಕಳ ಭಾಗ್ಯ ನೀಡಿದ ಮಹಾತ್ಮರು. ಶಿವನ ಭಕ್ತಿಯ ಪೂಜೆಗಾಗಿ ಕಪ್ಪೆ ಮುಟ್ಟಲಾರದ, ಸೀತಾಳ ಹುಳ ಮುಟ್ಟಲಾರದ ಹೂವು ತಂದು ಶಿವನ ಪ್ರೀತಿಗೆ ಪಾತ್ರರಾದಂತೆ ಭಕ್ತರ ಸಂಕಟಗಳಿಗೆ ಪರಿಹಾರ ಹುಡುಕುತ್ತಾ ಭರತ ಖಂಡವನ್ನು ಸಂಚರಿಸುತ್ತಾ ಇಲ್ಲಿಗೆ ಬಂದು ನೆಲೆಸಿದರೆಂದು, ಹೀಗಾಗಿ ಸಿದ್ದೇಶ್ವರ ಮಠವು ಉದಯಿಸಿತು ಎಂದು ಹೇಳಬಹುದು. ಈ ಯೋಗಿ ಮೊಮ್ಮಟ ಗುಡ್ಡದಲ್ಲಿ ಕುಳಿತು ಅದೆಷ್ಟು ವರ್ಷ ಘೋರ ತಪಸ್ಸು ಮಾಡಿ ಸಿದ್ಧಿ ಪಡೆದುಕೊಂಡನೋ ಇಂದು ಅನಂತ ಕೋಟಿ ಭಕ್ತರಿಗೆ ಕಾಮಧೇನು ಕಲ್ಪ ವೃಕ್ಷವಾಗಿದೆ. ಹೀಗಾಗಿ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಇಲ್ಲಿ ನಿತ್ಯ ಪೂಜೆ ಪುನಸ್ಕಾರಗಳು ನಡೆಯುತ್ತಿವೆ. ಹನುಮಂತ್ ಬುರ್ಲಿ, ಬ್ಯೂರೋ ರಿಪೋರ್ಟ್, ಸತ್ಯಂ ನ್ಯೂಸ್ ಕನ್ನಡ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.